ಶವಯಾತ್ರೆ ವೇಳೆ ಕಲ್ಲು ತೂರಾಟ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿರುವಂತಹ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡೋಣ. ಶವಯಾತ್ರೆ ವೇಳೆ ಕಲ್ಲು ತೂರಾಟ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಬಿಸಿ ರೋಡ್ನಲ್ಲಿ ಕಲ್ಲು ತೂರಾಟ ನಡೆಸಿದವರು ಯಾರು? ಕಾರ್ಗಳಿಗೆ ರಸ್ತೆ ಬದಿಯಲ್ಲಿದ್ದ ಕಲ್ಲುಗಳನ್ನ ತುಂಬಿಕೊಂಡು ಹೋದವರು ಯಾರು? ವೈರಲ್ ಆಗಿರೋ ವಿಡಿಯೋಗಳಲ್ಲಿ ಇರೋದು ಹಿಂದೂ ಸಂಘಟನೆಯವರ ಅಥವಾ ಮುಸ್ಲಿಂ ಸಂಘಟನೆಯವರ? ಬಿಸಿ ರೋಡ್ನಲ್ಲಿ ಕಲ್ಲು ತೂರಾಟದ ನೇತೃತ್ವ ವಹಿಸಿದ್ದು ಬಿಜೆಪಿ ನಾಯಕರ? ನಿಮ್ಮ ಪಬ್ಲಿಕ್ ಟಿವಿಗೆ ಸಿಕ್ಕಿದೆ ಈ ಎಲ್ಲ ಎಕ್ಸ್ಕ್ಲೂಸಿವ್ ಮಾಹಿತಿ. ಕೆಲವೇ ಕ್ಷಣಗಳಲ್ಲಿ ನಿಮ್ಮ ಪಬ್ಲಿಕ್ ಟಿವಿ ಈ ಮಹಾ ಷಡ್ಯಂತ್ರದ ಅನಾವರಣ ಮಾಡುತ್ತೆ. ಕಲ್ಲು ತೂರಾಟ ನಡೆಸಿದವರು ಯಾರು? ಬರ್ತಾ ಇದೆ ನೋಡಿ ಇನ್ನೊಂದು ಬ್ರೇಕಿಂಗ್ ನ್ಯೂಸ್. ಶವಯಾತ್ರೆ ವೇಳೆ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಈ ಪ್ರಕರಣಕ್ಕೆ ಕಲ್ಲು ತೂರಾಟದ ನೇತೃತ್ವ ವಹಿಸಿದ್ದು ಓರ್ವ ಬಿಜೆಪಿ ನಾಯಕನ ಅನ್ನುವಂತಹ ಪ್ರಶ್ನೆ ಇಲ್ಲಿ ಎದುರಾಗುತ್ತೆ. ಬಿಜೆಪಿ ಹಿಂದುಳಿದ ವರ್ಗಗಳ ರಾಜ್ಯ ಘಟಕದ ಕಾರ್ಯದರ್ಶಿಯ ಪಾತ್ರದ ಶಂಕೆ ಇಲ್ಲಿ ವ್ಯಕ್ತವಾಗ್ತಿದೆ. ಬಿಜೆಪಿ ಹಿಂದುಳಿದ ವರ್ಗಗಳ ರಾಜ್ಯ ಘಟಕದ ಕಾರ್ಯದರ್ಶಿ ಸತ್ಯಜಿತ್ ಸೂರತ್ಕಲ್ ಮನೆ ಮೇಲೆ ರೇಡ್ ಆಗಿತ್ತು. ಕಳೆದ ರಾತ್ರಿ ಸತ್ಯಜಿತ್ ಸೂರತ್ಕಲ್ ನಿವಾಸದ ಮೇಲೆ ಪೊಲೀಸರಿಂದ ದಾಳಿಯಾಗಿದೆ. ಪರಿಶೀಲನೆ ಕೂಡ ನಡೆದಿದೆ. ಪೊಲೀಸ್ ದಾಳಿಯ ಬಗ್ಗೆ ಮೊದಲೇ ಮಾಹಿತಿ ಸಿಕ್ಕು ಪರಾರಿಯಾದ ಸತ್ಯಜಿತ್ ಸೂರತ್ಕಲ್ ಎನ್ನುವಂತಹ ಮಾಹಿತಿ ಕೂಡ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. ಬಿಜೆಪಿಯ ಸತ್ಯಜಿತ್ ಸೇರಿ ಹಿಂದೂ ಸಂಘಟನೆಗಳ 5 ಮೇಲೆ ಕೇಸ್ ದಾಖಲಾಗಿದೆ. ಬಿಸಿ ರೋಡ್ ಕಲ್ಲು ತೂರಾಟ ಪ್ರಕರಣ ಸಂಬಂಧ 5 ವಿರುದ್ಧ 307 ಕೇಸ್ ದಾಖಲಾಗಿದೆ. ಶರಣ್ ಪಂಪ್ವೆಲ್, ಸತ್ಯಜಿತ್ ಸೂರತ್ಕಲ್, ಮುರಳಿ ಪುತ್ತೂರು, ಹರೀಶ್ ಪೂಂಜಾ, ಪ್ರದೀಪ್ ಪಂಪ್ವೆಲ್ ವಿರುದ್ಧ ಕೇಸ್ ದಾಖಲಾಗಿರುವಂತದ್ದು. ಈ ಹಿಂದೆ ಹಿಂದೂ ಜಾಗರಣ ವೇದಿಕೆಯ ಮುಂಚೂಣಿಯ ನಾಯಕರಾಗಿದ್ರು ಬಿಜೆಪಿಯ ಸತ್ಯಜಿತ್.
ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ದೀಪಕ್ ಜೈನ್ ಅವರಿಂದ. ದೀಪಕ್ ಜೈನ್, ನಿನ್ನೆ ಸತ್ಯಜಿತ್ ಸುರತ್ಕಲ್ ಮನೆ ಮೇಲೆ ಏನೋ ಪರಿಶೀಲನೆ ನಡೆದಿದೆ, ದಾಳಿ ನಡೆದಿದೆ ಎನ್ನುವಂತಹ ಮಾಹಿತಿ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. ಏನಿದೆ ಈ ಕುರಿತಂತೆ ಅಪ್ಡೇಟ್ಸ್? ಸಭಾ 2 ದಿವಸಗಳ ಹಿಂದೆ ಶರತ್ ಮಡಿವಾಳ ಅವರ ಶವಯಾತ್ರೆ ನಡೀತಾ ಇತ್ತು. ಈ ಸಂದರ್ಭದಲ್ಲಿ ಬಿಸಿ ರೋಡ್ ವ್ಯಾಪ್ತಿಯಲ್ಲಿ ಕಲ್ಲು ತೂರಾಟ ನಡೆದಿರುವಂತದ್ದು. ಕಲ್ಲು ತೂರಾಟ ಆಗಿ 2 ದಿನಗಳ ಕಾಲ ಸಾಕಷ್ಟು ಸಿಸಿಟಿವಿ ಫುಟೇಜ್ ಗಳನ್ನ, ಇದರ ಜೊತೆ ಪೊಲೀಸರು ಶೂಟ್ ಮಾಡಿದಂತಹ ಕ್ಯಾಮೆರಾದ ವಿಡಿಯೋಗಳನ್ನ, ಇದರ ಜೊತೆಗೆ ಇಂಟೆಲಿಜೆನ್ಸ್ ಪೊಲೀಸರು ಸಾಕಷ್ಟು ಮಾಹಿತಿಯನ್ನ ಕೂಡ ಕಲೆ ಹಾಕಿದ್ರು. ಈ ಕಲೆ ಹಾಕಿದಂತಹ ಸಂದರ್ಭದಲ್ಲಿ ಬಹಳಷ್ಟು ಮಾಹಿತಿಗಳು ಪೊಲೀಸರಿಗೆ ಲಭ್ಯವಾಗಿದೆ ಅನ್ನೋದು ನಮಗೆ ಸಿಕ್ಕಿರುವಂತಹ ಮಾಹಿತಿ. ಸಿಸಿಟಿವಿಯಲ್ಲಿ ಸರಿಯಾದಂತಹ ಸುಮಾರು 50ಕ್ಕಿಂತಲೂ ಹೆಚ್ಚು ಮಂದಿ ಕಲ್ಲು ತೂರಾಟದಲ್ಲಿ ತೊಡಗಿದ್ದಾರೆ. ಈ ಪೈಕಿ 15ರಿಂದ 20 ಜನರನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಈ ಪೈಕಿ 15 ಜನರು ಈಗ ಸದ್ಯಕ್ಕೆ ನ್ಯಾಯಾಂಗ ಬಂಧನದಲ್ಲಿರುವಂತದ್ದು. ಮತ್ತಷ್ಟು ಜನರನ್ನ ವಿಡಿಯೋ ಫುಟೇಜ್ ನ ಆಧಾರದ ಮೇಲೆಗೆ ವಶಕ್ಕೆ ಪಡ್ಕೊಂಡಿದ್ದಾರೆ ಅನ್ನೋದು ಮಾಹಿತಿ. ಇದರ ಜೊತೆಗೆ 5 ಮಂದಿ ಈ ಒಂದು ಮೆರವಣಿಗೆಯನ್ನ ನೇತೃತ್ವವನ್ನು ವಹಿಸಿದಂತಹ 5 ಮಂದಿಯ ಮೇಲೆ ಕೇಸ್ 307 ಕೇಸು ದಾಖಲಾಗಿರುವಂತದ್ದು. ಅದು ಬಿಸಿ ರೋಡ್ ಪೊಲೀಸ್ ಠಾಣೆಯಲ್ಲಿ. ಅದರಲ್ಲಿ ಪ್ರಮುಖವಾಗಿ ಶರಣ್ ಪಂಪ್ವೇಲ್, ಸತ್ಯಜಿತ್ ಸುರತ್ಕಲ್, ಮುರಳಿ ಪುತ್ತೂರು, ಹರೀಶ್ ಪೂಂಜಾ ಮತ್ತು ಪ್ರದೀಪ್ ಪಂಪ್ವೇಲ್ ಅನ್ನುವಂಥವರು. ಇವರು 5 ಜನ ಕೂಡ ಒಟ್ಟು ಶವಯಾತ್ರೆಯ ನೇತೃತ್ವವನ್ನು ವಹಿಸಿದ್ರು. ಈ ಪೈಕಿ ಹೀಗಾಗಿ ಇವರೇ ಈ ಒಂದು ಪಿತೂರಿಯನ್ನ ಮಾಡಿ ಕಲ್ಲನ್ನ ತಂದಿದ್ರು ಕಾರ್ನಲ್ಲಿ. ಹೀಗಾಗಿ ಇವರು ಮೊದಲೇ ಷಡ್ಯಂತ್ರ ಮಾಡಿ ಪಿತೂರಿಯನ್ನ ಮಾಡಿ ಈ ತರ ಒಂದು ಗಲಭೆಗೆ ಕಾರಣರಾಗಿದ್ದಾರೆ ಅನ್ನೋ ಒಂದು ಮಾಹಿತಿಯ ಮೇರೆಗೆ ಪೊಲೀಸರು ಈ ತರ ತನಿಖೆಯಲ್ಲಿ ತೊಡಗಿರುವಂತದ್ದು. ಕಳೆದ ರಾತ್ರಿ ಸುಮಾರು 50ಕ್ಕಿಂತಲೂ ಹೆಚ್ಚು ಪೊಲೀಸರು ಸತ್ಯಜಿತ್ ಸುರತ್ಕಲ್, ಅದು ಹೊರಭಾಗದಲ್ಲಿ ಇರುವಂತದ್ದು, ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಸುರತ್ಕಲ್ ಅನ್ನೋ ವ್ಯಾಪ್ತಿ ಇದೆ, ಸುರತ್ಕಲ್ ಮನೆಯ ಮೇಲೆ ದಾಳಿ ನಡೆಸಿದ್ದಾರೆ ಅನ್ನೋ ಮಾಹಿತಿ ಸದ್ಯಕ್ಕೆ ಸಿಕ್ಕಿದೆ. ಆ ಸಂದರ್ಭದಲ್ಲಿ ಸತ್ಯಜಿತ್ ಸುರತ್ಕಲ್ ಮೊದಲೇ ಮಾಹಿತಿ ಸಿಕ್ಕಿತ್ತು. ಹಾಗಾಗಿ ಅವರು ತಮ್ಮ ಮನೆಯಿಂದ ಪರಾರಿಯಾಗಿದ್ದಾರೆ ಅನ್ನೋ ಮಾಹಿತಿ. ಇದರ ಜೊತೆಗೆ ಉಳಿದ 4 ಮಂದಿ ಏನಿದ್ದಾರೆ ಅವರು ಕೂಡ ಯಾವುದೇ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ. ಎಲ್ಲರೂ ಕೂಡ ಪೊಲೀಸರಿಂದ ಕಣ್ತಪ್ಪಿಸಿಕೊಂಡು ಬೇರೆ ಒಂದು ಪ್ರದೇಶಕ್ಕೆ ಶಿಫ್ಟ್ ಆಗಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇರುವಂತದ್ದು. ಸದ್ಯಕ್ಕೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಸಭಾ ಈ ಎಲ್ಲರ ಹುಡುಕಾಟ ನಡೀತಾ ಇದೆ. ಇದರ ಜೊತೆಗೆ ಸಿಸಿಟಿವಿಯ ಫುಟೇಜ್ ಗಳಲ್ಲಿ ಇನ್ನಷ್ಟು ಮಂದಿ ಯಾರು ಅನ್ನೋ ಬಗ್ಗೆ ಕೂಡ ತನಿಖೆಯನ್ನ ಪೊಲೀಸರು ಮಾಡ್ತಾ ಇದ್ದಾರೆ ಸಭಾ. ಅಂದ್ರೆ ಇವಾಗ ಸತ್ಯಜಿತ್ ಸುರತ್ಕಲ್ ಎಲ್ಲಿದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ? ಇಲ್ಲ, ಯಾವುದೇ ಫೋನ್ ಸಂಪರ್ಕಕ್ಕೂ ಪೊಲೀಸರಿಗೆ ಸಿಗ್ತಾ ಇಲ್ಲ ಮತ್ತು ಎಲ್ಲಿದ್ದಾರೆ ಅನ್ನೋ ಬಗ್ಗೆ ಮಾಹಿತಿ ಕೂಡ ಸಿಗ್ತಾ ಇಲ್ಲ. ಆದ್ರೆ ಶರಣ್ ಪಂಪ್ವೇಲ್ ಅವರನ್ನ ಸಂಪರ್ಕ ಮಾಡ್ಲಿಕ್ಕೆ ಸಂದರ್ಭದಲ್ಲಿ ನಮ್ಮ ಮೇಲೆ 307 ಕೇಸ್ ಹಾಕಿದ್ದಾರೆ, ಹಾಗಾಗಿ ನಾವು ಬೇರೆ ಕಡೆ ಶಿಫ್ಟ್ ಆಗಿದ್ದೇವೆ ಅನ್ನೋ ಒಂದು ವರ್ಡ್ ಅನ್ನ ಮಾತ್ರ ನಮ್ಗೆ ತಿಳಿಸಿರುವಂತದ್ದು. ಅದನ್ನು ಹೊರತಾಗಿ ಈ ಎಲ್ಲರೂ ಯಾರು ಕೂಡ ಸದ್ಯಕ್ಕೆ ಸಿಗ್ತಾ ಇಲ್ಲ. ಇದರ ಜೊತೆಗೆ ಈ 2 ದಿನಗಳ ಹಿಂದೆ ಏನು ಶವಯಾತ್ರೆ ನಡೆದಿತ್ತು ಅದರ ಒಟ್ಟು ನೇತೃತ್ವವನ್ನು, ಸುಮಾರು 20 ಕಿಲೋಮೀಟರ್ ಶವಯಾತ್ರೆಯ ನೇತೃತ್ವವನ್ನ ಈ 5 ಮಂದಿ ಮಾಡಿದ್ರು ಅನ್ನುವಂಥದ್ದು ಮಾಹಿತಿ. ಹೀಗಾಗಿ ಇವರೇ ಅಲ್ಲಲ್ಲಿ ನಿಂತು ಈ ತರ ಒಂದು ಪಿತೂರಿ ಮಾಡಿದ್ದಾರೆ. ನಂತರ ಇದೊಂದು ದೊಡ್ಡ ಉದ್ವಿಗ್ನ ಸ್ಥಿತಿಗೆ ಕಾರಣ ಉಂಟಾಗಿದ್ದಾರೆ ಅನ್ನೋದು ಪೊಲೀಸರ ಗುಮಾನಿ. ಹಾಗಾಗಿ ಇನ್ನಷ್ಟೇ ಅವರ ಅರೆಸ್ಟ್ ಆಗ್ಬೇಕಾಗಿದೆ, ಮತ್ತೆ ಅದು ಸಾಬೀತಾಗಬೇಕಾಗಿರುವಂತದ್ದು ಸಭಾ. ಓಕೆ, ಸಿಸಿಟಿವಿ ದೃಶ್ಯಗಳಲ್ಲಿ ಇವರೇನಾದ್ರೂ ಕಾಣಿಸ್ಕೊಂಡಿದ್ರಾ ದೀಪಕ್ ಜೈನ್? ಸಿಸಿಟಿವಿ ಅಲ್ಲ, ಒಟ್ಟು ಮಾಧ್ಯಮಗಳಲ್ಲಿ ಚಿತ್ರೀಕರಿಸಿದ ದೃಶ್ಯಗಳಲ್ಲಿ ಇವರು ಎಲ್ಲರೂ ಇರುವಂತಹ ಸಾಧ್ಯತೆ ಇದೆ. ಅದರಲ್ಲೂ ಕೂಡ ಶರಣ್ ಪಂಪ್ವೇಲ್ ಮತ್ತು ಸತ್ಯಜಿತ್ ಸುರತ್ಕಲ್ ಒಟ್ಟು ಶವಯಾತ್ರೆಯ ನೇತೃತ್ವವನ್ನು ವಹಿಸಿದ್ರು. ಅದರಲ್ಲೂ ಕೂಡ ಆಸ್ಪತ್ರೆಯ ಆವರಣದಲ್ಲಿ ಶರಣ್ ಪಂಪ್ವೇಲ್ ಮತ್ತು ಸುರತ್ಕಲ್ ಅವರು, ಮುರಳೀಕೃಷ್ಣ ಅವರು ಎಲ್ಲರೂ ಕೂಡ ನೇತೃತ್ವವನ್ನು ವಹಿಸಿರುವಂತದ್ದು. ನಂತರ ಬಿಸಿ ರೋಡ್ ಅನ್ನೋ ವ್ಯಾಪ್ತಿಯಲ್ಲಿ ಒಂದು ಜಂಕ್ಷನ್ ಅಲ್ಲಿ ಸುಮಾರು ಒಂದು 15ರಿಂದ 20 ನಿಮಿಷಗಳ ಕಾಲ ಒಂದು ಟ್ರಾಫಿಕ್ ಜಾಮ್ ಆಯಿತು. ಈ ಸಂದರ್ಭದಲ್ಲಿ ವಾಹನಗಳೆಲ್ಲ ಮುಂದೆ ಹೋಗುವಂತೆ ನೋಡಿಕೊಂಡು ಯಾವುದೇ ಗಲಾಟೆಗಳು ಆಗಬಾರ್ದು ಅಂತ ಪೊಲೀಸರ ಜೊತೆ ಸಾಕಷ್ಟು ಮಾತುಕತೆ ಮಾಡಿದವರಲ್ಲಿ ಸತ್ಯಜಿತ್ ಸುರತ್ಕಲ್ ಕೂಡ ಮುಖ್ಯರಾಗಿರ್ತಾರೆ. ನೇರವಾಗಿ ಸುಮಾರು 15ರಿಂದ 20 ನಿಮಿಷಗಳ ಕಾಲ ಸತ್ಯಜಿತ್ ಸುರತ್ಕಲ್ ಮತ್ತು ಪೊಲೀಸರ ನಡುವೆ ಮಾತುಕತೆ ಆಗ್ತಾ ಇದೆ. ನಾವು ಯಾವುದೇ ಗಲಾಟೆಗಳಿಗೆ ಆಸ್ಪದ ಕೊಡುವುದಿಲ್ಲ, ನಮ್ಮ ಯುವಕರನ್ನ ನಾವು ಮುಂದೆ ಕಳಿಸ್ತಾ ಇದ್ದೇವೆ, ಯಾರು ಕಲ್ಲು ಬಿಸಾಡಿದ್ದಾರೆ ಅವರನ್ನು ನೀವು ಬಂಧಿಸಿ ಅನ್ನೋ ಒಂದು ಮನವಿಗಳನ್ನ ಸತ್ಯಜಿತ್ ಸುರತ್ಕಲ್ ಅವರು ಪೊಲೀಸರಿಗೆ ಮಾಡ್ತಾ ಇದ್ರು. ಆದ್ರೆ ಈಗ ಸಿಕ್ಕಿರೋ ಮಾಹಿತಿ ಪ್ರಕಾರ ಈ 5 ಜನರ ಹೆಸರು ಪೊಲೀಸರಿಗೆ ಸಿಕ್ಕಿರುವಂತದ್ದು ಮತ್ತು ತನಿಖೆಯಲ್ಲಿ ಮುಂದೆ ಏನು ಅನ್ನೋದು ದೃಢವಾಗಬೇಕಾಗಿದೆ ಸಭಾ. ಓಕೆ ದೀಪಕ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ. ಬಿಜೆಪಿಯ ಬೆನ್ನೆಲುಬನ್ನೇ ಮುರಿಯಲು ಸಿದ್ಧವಾಗಿದೆ ಸಿದ್ದರಾಮಯ್ಯ ಪ್ಲಾನ್. ಅತಿ ಶೀಘ್ರದಲ್ಲೇ ಪೊಲೀಸ್ ಇಲಾಖೆಯಿಂದ ಆಪರೇಷನ್ ಆರ್ಎಸ್ಎಸ್.
ಬಿಜೆಪಿಯ ಬೆನ್ನೆಲುಬನ್ನ ಮುರಿಯಲು ಸಿದ್ದರಾಮಯ್ಯ ಹೊಸ ಪ್ಲಾನ್ ಒಂದನ್ನ ಸೃಷ್ಟಿಸಿಕೊಂಡಿದ್ದಾರೆ. ಅತಿ ಶೀಘ್ರದಲ್ಲೇ ಪೊಲೀಸ್ ಇಲಾಖೆಯಿಂದ ಆಪರೇಷನ್ ಆರ್ಎಸ್ಎಸ್ ನಡೆಯಲಿದೆ. ಪಬ್ಲಿಕ್ ಟಿವಿಗೆ ಸಿಕ್ಕಿದೆ ಸಿದ್ದರಾಮಯ್ಯನವರ ಸೂತ್ರದ ಎಕ್ಸ್ಕ್ಲೂಸಿವ್ ಇನ್ಸೈಡರ್ ಸ್ಟೋರಿ. ಷಂಡ ಸರ್ಕಾರ, ಹೇಡಿ ಸರ್ಕಾರ ಅಂತಿದ್ದ ಬಿಜೆಪಿಗೆ ಕಾದಿದೆಯಾ ಬಿಗ್ ಶಾಕ್. ಆರ್ಎಸ್ಎಸ್ನ ಕಲ್ಲಡ್ಕ ಪ್ರಭಾಕರ್ ಭಟ್ ಬಂಧಿಸಲು ಸಿದ್ಧವಾಗ್ತಿದೆಯಾ ಸೂತ್ರ. ಕಲ್ಲಡ್ಕರ ಜೊತೆ ಟಾರ್ಗೆಟ್ ಆದ ಮತ್ತೋರ್ವ ಸಂಘ ಪರಿವಾರದ ನಾಯಕ ಎನ್ನುವಂತಹ ಮಾಹಿತಿ ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ಪಬ್ಲಿಕ್ ಟಿವಿಗೆ ಸಿಕ್ಕಿದೆ ಸಿದ್ದರಾಮಯ್ಯ ಸರ್ಕಾರದ ಕಂಪ್ಲೀಟ್ ಇನ್ಸೈಡರ್ ಮಾಹಿತಿ. ಕರಾವಳಿ ಕೋಮು ಗಲಭೆಗೆಲ್ಲ ಕಾರಣ ಆರ್ಎಸ್ಎಸ್ನ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರನ್ನ ಇದುವರೆಗೂ ನೀವ್ಯಾಕೆ ಅರೆಸ್ಟ್ ಮಾಡಿಲ್ಲ, ಏನು ಭಯ ಬಂದಿದೆ ಅಂತ ಸಿಎಂ ಸಿದ್ದರಾಮಯ್ಯ ಗುಡುಗಿದ್ದಾರೆ. ಕೋಮು ಗಲಭೆಗೆಲ್ಲ ಕಾರಣ ಆರ್ಎಸ್ಎಸ್ನ ಕಲ್ಲಡ್ಕ ಪ್ರಭಾಕರ್ ಭಟ್ ಅವನನ್ನ ಇದುವರೆಗೂ ನೀವ್ಯಾಕೆ ಅರೆಸ್ಟ್ ಮಾಡಿಲ್ಲ, ನಿಮ್ಗೇನ್ ಭಯ ಬಂದಿದೆ ಅಂತ ಹೇಳಿದವರು ಸಿಎಂ ಸಿದ್ದರಾಮಯ್ಯ. ಕಲ್ಲಡ್ಕ ಪ್ರಭಾಕರ್ ಒಬ್ಬ ಕಮ್ಯುನಲ್ ಗುಂಡ, ಇನ್ಮುಂದೆ ಅವನನ್ನ ಬಿಡಬೇಡಿ. ಕಲ್ಲಡ್ಕ ಪ್ರಭಾಕರ್ನನ್ನ ಕಂಡ್ರೆ ನೀವ್ಯಾಕೆ ಅಷ್ಟೊಂದು ಭಯ ಬೀಳ್ತೀರಾ ಅಂತ ಸಿಎಂ ಸಿದ್ದರಾಮಯ್ಯ ಪೊಲೀಸರಿಗೆ ಪ್ರಶ್ನೆಯನ್ನ ಕೇಳಿದ್ದಾರೆ. ರಕ್ತಪಾತ ಹರಿಸ್ತೀನಿ ಅಂತ ಹೇಳಿದ ಶ್ರೀರಾಮ ಸೇನೆ ಪ್ರಮೋದ್ ಮುತಾಲಿಕ್ನನ್ನ ಯಾಕೆ ಅರೆಸ್ಟ್ ಮಾಡಿಲ್ಲ? ಗಾಡಿಯಲ್ಲಿ ಗುಂಡು ಹಾರಿಸಿದ್ದೀವಿ ಅಂದ್ರೆ ಗಲಾಟೆಗೂ ಮೊದಲೇ ಯಾಕೆ ಹಾರಿಸಲಿಲ್ಲ ಅಂತ ಸಿಎಂ ಪ್ರಶ್ನೆ ಹಾಕಿದ್ದಾರೆ. ಗಲಭೆಯನ್ನ ಕಂಟ್ರೋಲ್ ಮಾಡೋ ಧೈರ್ಯ ನಿಮ್ಮ ಡಿಪಾರ್ಟ್ಮೆಂಟ್ ಇಲ್ವಾ? ಮಂಗಳೂರಿಗೆ ಪೋಸ್ಟಿಂಗ್ ಹಾಕಿಸ್ಕೊಂಡು ಸುಮ್ಮನಾಗ್ಬಿಟ್ರ ಅಂತ ಸಿಎಂ ಗುಡುಗಿದ್ದಾರೆ. ಪೊಲೀಸ್ ಅಧಿಕಾರಿಗಳ ಸಭೆಯಲ್ಲಿ ಐಪಿಎಸ್ ಗಳಿಗೆ ಸಿಎಂ ಕಾನೂನು ಪಾಠ ಮಾಡಿದ್ದಾರೆ. ನಿಷೇಧಾಜ್ಞೆ ಇದ್ದರೂ ಪ್ರತಿಭಟನೆ ಮೆರವಣಿಗೆಯಲ್ಲಿ ಬಿಜೆಪಿಯವರು ಕಲ್ಲಡ್ಕ ಪ್ರಭಾಕರ್ ಹೇಗ್ ಬಂದ್ರು? 75 ವರ್ಷ ಆಗಿದೆ ಅವನಿಗೆ, ಅವನನ್ನ ಮಟ್ಟ ಹಾಕಲು ಆಗಲ್ವಾ ನಿಮ್ ಕೈಯಲ್ಲಿ? ಏನ್ರಿ ಹರಿಶೇಖರನ್, ನಿಮ್ ವಯಸ್ಸೆಷ್ಟು, ಅವ್ರ ವಯಸ್ಸೆಷ್ಟು ನೋಡಿ ಅವರನ್ನ ಅಂತ ಅಲ್ಲಿ ಸಿಎಂ ಹೇಳಿದ್ದಾರೆ. 75 ವರ್ಷ ಆಗಿದ್ರು ಕಲ್ಲಡ್ಕ ಪ್ರಭಾಕರ್ ಅಷ್ಟು ಜೋರಾಗವನೆ, ನಿಮ್ ಕೈಯಲ್ಲಿ ಏನೂ ಆಗಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ ಸಿಎಂ. ಬರೀ ಗಾಡಿಯಲ್ಲಿ ಗುಂಡು ಹಾರಿಸಿದ್ದೇ ಆಯ್ತು, ಲಾಠಿ ಚಾರ್ಜ್ ಮಾಡಿದೆ ಅಂತ ಹೇಳಿದ್ರೆ ಅಷ್ಟೇ ಆಗಲ್ಲ, ಅಲ್ಲಿ ಕೆಲಸ ಕೂಡ ನೀವು ಮಾಡಿ ತೋರಿಸ್ಬೇಕು. ರೀ ಕೆಂಪಯ್ಯ, ಈ ನಾಲಾಯಕ್ ಅಧಿಕಾರಿಗಳನ್ನ ನಂಬಿದ್ರೆ ಮುಂದೆ ನಮ್ಗೆ ಕಷ್ಟ ಆಗುತ್ತೆ. ನೀವೇ ಮಂಗಳೂರಿಗೆ ಹೋಗಿ ಪರಿಸ್ಥಿತಿಯನ್ನ ನಿಭಾಯಿಸಿ ಸಭೆ ನಡೆಸಿ ಇತ್ಯರ್ಥ ಮಾಡಿ ಅಂತ ಕೆಂಪಯ್ಯನವರಿಗೆ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ರೀ ಡಿಜಿ ದತ್ತ ಅವರೇ, ನೀವೇನ್ ಮಾಡ್ತಿದ್ದೀರಾ? ನೀವು ಅವರ ಜೊತೆ ಹೋಗ್ ಬನ್ನಿ ಅಂತ ಸಿಎಂ ಹೇಳಿದ್ದಾರೆ. ಮುಂದೆ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಅಂತ ಕಲ್ಲಡ್ಕ ಪ್ರಭಾಕರ್ನನ್ನ ಹೆದರ್ಕೊಂಡು ಭಯದಿಂದ ನೀವೇನಾದ್ರೂ ಬಿಟ್ಟಿದ್ದೀರಾ ಅಂತ ಸಿಎಂ ಪ್ರಶ್ನಿಸಿದ್ದಾರೆ. ಮುಂದೇನು ನಮ್ಮ ಸರ್ಕಾರನೇ ಅಧಿಕಾರಕ್ಕೆ ಬರೋದು, ಅದನ್ನ ನೆಪದಲ್ಲಿ ಇಟ್ಕೊಳ್ಳಿ ಅಂತ ಸಿಎಂ ಸಿದ್ದರಾಮಯ್ಯ ಪೊಲೀಸರ ಮೇಲೆ ಗುಡುಗಿದ್ದಾರೆ. ಒಂದು ಕಡೆಯಲ್ಲಿ ಕರಾವಳಿ ಆಲ್ರೆಡಿ ಹೊತ್ತಿ ಉರಿತಾ ಇದೆ. ಇಂಥ ಸಂದರ್ಭದಲ್ಲಿ ಸಿಎಂ ಒಂದು ಆರ್ಡರ್ ಅನ್ನ ಮಾಡಬೇಕು. ಆದ್ರೆ ಈ ರೀತಿಯಾಗಿರುವಂತಹ ಪ್ರಚೋದನಾತ್ಮಕ ಹೇಳಿಕೆಗಳನ್ನ ಕೊಟ್ರೆ ಅದು ಇನ್ನೊಂದು ಪಕ್ಷದವರಿಗಾಗಿರ್ಲಿ ಅಥವಾ ಇನ್ನೊಂದು ಸಂಘಟನೆಗಳಿಗಾಗಿರ್ಲಿ ಇನ್ನೊಂದು ರೀತಿಯಾಗಿರುವಂತಹ ಒಂದು ಪ್ರಚೋದನಾತ್ಮಕ ಭಾಷಣ ಮಾಡೋದಕ್ಕೆ, ಪ್ರೊಟೆಸ್ಟ್ ಮಾಡೋದಕ್ಕೆ ಸ್ವತಃ ಸಿಎಂ ಅವರೇ ಅವಕಾಶವನ್ನ ಕಲ್ಪಿಸಿ ಕೊಡ್ತಾರೆ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ.
ಕರಾವಳಿಯ ಕೋಮು ಗಲಭೆಗೆಲ್ಲ ಕಾರಣ ಆರ್ಎಸ್ಎಸ್ ನ ಕಲ್ಲಡ್ಕ ಪ್ರಭಾಕರ್ ಭಟ್ ಅಂತ ಸಿಎಂ ಸಿದ್ದರಾಮಯ್ಯ ನೇರವಾಗಿ ಚಾಟಿ ಬೀಸಿದ್ದಾರೆ. ಅವರನ್ನ ಇದುವರೆಗೂ ನೀವ್ ಯಾಕೆ ಹಿಡ್ದಿಲ್ಲ, ಕಲ್ಲಡ್ಕ ಪ್ರಭಾಕರನ್ನ ಕಂಡ್ರೆ ನಿಮ್ಗೇನು ಭಯ ಆಗುತ್ತಾ ಅಂತ ಸಿಎಂ ಸಿದ್ದರಾಮಯ್ಯ ಪೊಲೀಸ್ ಅಧಿಕಾರಿಗಳಿಗೆ ಪ್ರಶ್ನೆಯನ್ನ ಹಾಕಿದ್ದಾರೆ. ಕಲ್ಲಡ್ಕ ಪ್ರಭಾಕರ್ ಭಟ್ರನ್ನ ಕಂಡ್ರೆ ನೀವ್ಯಾಕೆ ಅಷ್ಟೊಂದು ಭಯ ಬೀಳ್ತೀರಿ ಅಂತ ಪ್ರಶ್ನಿಸಿದ್ದಾರೆ. ರಕ್ತಪಾತ ಹರಿಸ್ತೀನಿ ಅಂತ ಹೇಳಿದ ಶ್ರೀರಾಮ ಸೇನೆ ಪ್ರಮೋದ್ ಮುತಾಲಿಕ್ ಅವರನ್ನು ಕೂಡ ಯಾಕೆ ಬಂಧಿಸಲಿಲ್ಲ? ಕೇವಲ ಗಾಳಿಯಲ್ಲಿ ಗುಂಡು ಹಾರಿಸಿದ್ರೆ ಅಷ್ಟೇ ಅಲ್ಲ, ಅಲ್ಲಿ ಕೆಲಸ ಕೂಡ ನೀವು ಮಾಡಿ ತೋರಿಸಬೇಕು. ಗಲಾಟೆಗೆ ಮೊದಲು ಯಾಕೆ ನೀವು ಗುಂಡು ಹಾರಿಸಿಲ್ಲ ಅಂತ ಸಿಎಂ ಅಲ್ಲಿ ಕೇಳಿದ್ದಾರೆ. ಗಲಭೆಯನ್ನ ಕಂಟ್ರೋಲ್ ಮಾಡೋ ಧೈರ್ಯ ನಿಮ್ಮ ಡಿಪಾರ್ಟ್ಮೆಂಟ್ ಇಲ್ವಾ ಅಂತ ಸಿಎಂ ಹೇಳಿದ್ದಾರೆ. ನಿಮಗಿಂತ ಎಷ್ಟೋ ಬೆಟರ್ ಬೆಂಗಳೂರಿನ ಪೊಲೀಸರು ಅನ್ನುವಂತಹ ಒಂದು ಹೇಳಿಕೆ ಕೂಡ ಸಿದ್ದರಾಮಯ್ಯ ಅವರು ಪ್ರೆಸ್ ಮೀಟ್ ಅಲ್ಲಿ ಕೊಟ್ಟಿರುವಂತದ್ದು. ನಿಷೇಧಾಜ್ಞೆ ಇದ್ರೂ ಪ್ರತಿಭಟನೆ ಮೆರವಣಿಗೆಯಲ್ಲಿ ಬಿಜೆಪಿ ಅವರು ಆಗಿರ್ಲಿ ಅಥವಾ ಕಲ್ಲಡ್ಕ ಪ್ರಭಾಕರ್ ಭಟ್ರನ್ನ ಹೇಗೆ ಅವಕಾಶ ಮಾಡಿಕೊಟ್ರಿ ನೀವು? 75 ವರ್ಷ ಆಗಿದೆ ಅವರಿಗೆ, ಮಟ್ಟ ಹಾಕಲು ನಿಮ್ ಕೈಯಿಂದ ಆಗಲ್ವಾ? ನಿಮ್ಗೆ ತಾಕತ್ತಿಲ್ವಾ ಅಂತ ಸಿಎಂ ಸಿದ್ದರಾಮಯ್ಯ ಪ್ರಶ್ನಿಸಿದ್ದಾರೆ. ಕರಾವಳಿಯಲ್ಲಿ ನಡೆದಿರುವಂತಹ ಕೋಮು ಗಲಭೆಗೆ ನೇರವಾಗಿ ಕಲ್ಲಡ್ಕ ಪ್ರಭಾಕರ್ ಭಟ್ರೆ ಕಾರಣ ಅಂತ ಸಿಎಂ ಸಿದ್ದರಾಮಯ್ಯ ಇವತ್ತು ಪ್ರೆಸ್ ಮೀಟ್ ನಲ್ಲಿ ಹೇಳಿದ್ದಾರೆ. ಅವನನ್ನ ಇದುವರೆಗೂ ನೀವ್ ಯಾಕೆ ಅರೆಸ್ಟ್ ಮಾಡಿಲ್ಲ? ಅವನನ್ನ ಕಂಡ್ರೆ ನಿಮ್ಗೇನಾದ್ರೂ ಭಯ ಆಗುತ್ತಾ ಅಂತ ಸಿಎಂ ಸಿದ್ದರಾಮಯ್ಯ ಪೊಲೀಸರಿಗೆ ಅಲ್ಲಿ ಚಾಟಿ ಬೀಸಿದ್ದಾರೆ. ನಿಮ್ಮ ಸಿಚುವೇಶನ್ ಅನ್ನ ನಿಮ್ಮ ಕಂಟ್ರೋಲ್ಗೆ ತೆಗೆದುಕೊಳ್ಳಕ್ಕೆ ಯಾಕೆ ಸಾಧ್ಯವಾಗ್ತಿಲ್ಲ? ಅಂದ್ರೆ ಆರ್ಎಸ್ಎಸ್ ನಾಯಕರಿಗೆ ನೀವೇನಾದ್ರೂ ಭಯ ಬೀಳ್ತಾ ಇದ್ದೀರಾ ಅಂತ ಹೇಳಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಮುರಳಿ ಅವರಿಂದ. ಮುರಳಿ, ನನ್ನ ಮೊದಲನೇ ಪ್ರಶ್ನೆ ನಿಮ್ಗೆ, ಕೇವಲ ಒಂದೇ ಸಮುದಾಯದವರನ್ನ ಯಾಕೆ ಸಿದ್ದರಾಮಯ್ಯನವರು ಟಾರ್ಗೆಟ್ ಮಾಡ್ತಿರೋದು? ಸಭಾ ಏನಂದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಹಿಂದೂ ಮುಖಂಡರು ಏನಿದ್ರು ಇಬ್ಬರು ಮುಖಂಡರ ಮೇಲೆ ಸಿಎಂ ಸಿದ್ದರಾಮಯ್ಯ ಕಿಡಿಯನ್ನ ಕರೆಸಿದ್ದಾರೆ. ಜೊತೆಗೆ ಏನು ಔಪಚಾರಿಕವಾಗಿ ಏನು PFI ಇರ್ಬೋದು, STFI ಇರ್ಬೋದು, ಎರಡೂ ಸಂಘಟನೆಯನ್ನು ಸಹ ಬಂಧನ ಮಾಡಿ, ಅಂದ್ರೆ ಅವರ ಯಾರ್ಯಾರು ಕಮ್ಯುನಲ್ ಗೂಂಡಾಗಳು ಅಂತ ಏನು ಕರ್ಸ್ಕೊಳ್ತಾ ಇದಾರೆ ಅವರನ್ನ ಅರೆಸ್ಟ್ ಮಾಡಿ ಅಂತ ಹೇಳಿ ಈಗ ಏನು ಶ್ರೀರಾಮ್ ಸಿದ್ದರಾಮಯ್ಯ ಅವರು ಪೊಲೀಸರಿಗೆ ಅಧಿಕೃತವಾಗಿ ಸೂಚನೆಯನ್ನು ನೀಡಿರುವಂತದ್ದು. ಅದರಲ್ಲೂ ಪ್ರಮುಖವಾಗಿ ಕಲ್ಲಡ್ಕ ಪ್ರಭಾಕರ್ ಭಟ್ ಅವ್ರಿಗೆ ಈಗ ಏನು ನಿಷೇಧಾಜ್ಞೆ ಇದ್ದ ಸಂದರ್ಭದಲ್ಲಿ ಕಲ್ಲಡ್ಕ ಪ್ರಭಾಕರ್ ಭಟ್ ಅವ್ರನ್ನ ಮೆರವಣಿಗೆ ಮಾಡ್ತಾರೆ. ಮುತಾಲಿಕ್ ಅವರು ರಕ್ತ ಹರ್ತಿ ಅಂತ ಹೇಳಿ ಬೀದಿಯಲ್ಲಿ ನಿಂತ್ಕೊಂಡು ಹೇಳ್ತಾರೆ, ಇಂಥವ್ರನ್ನೆಲ್ಲರೂ ಸಹ ಏನಕ್ಕೆ ಬಿಟ್ಕೊಂಡಿದ್ದೀರಿ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಒಂದು ಖಡಕ್ ಸೂಚನೆಯನ್ನ ನೀಡಿದ್ದಾರೆ. ಬಹುಶಃ ಇದೊಂದು ಪ್ರೀ ಪ್ಲಾನ್, ಅಂದ್ರೆ ಅವರನ್ನ ಬಂಧನ ಮಾಡ್ಲಿಕ್ಕೆ ಉತ್ತೇಜನವನ್ನ ಮಾಡ್ತಿದ್ದಾರೆ. ಅಂದ್ರೆ ನೀವೆಲ್ಲ ಯಾಕೆಂದ್ರೆ ಆಫೀಸರ್ ಇನ್ನೊಂದು ಮಾತನ್ನ ಹೇಳಿರುವಂತದ್ದು, ಮುಂದಿನ ಚುನಾವಣೆಯಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರ ಬರುತ್ತೆ ಅಂತ ನೀವೆಲ್ಲ ಭಾವಿಸ್ಕೊಂಡಿದ್ದೀರಿ. ಆ ಹಿನ್ನೆಲೆಯಲ್ಲಿ ನೀವು RSS ಮುಖಂಡರನ್ನ ಯಾರನ್ನೂ ಸಹ ಬಂಧನ ಮಾಡ್ಲಿಕ್ಕೆ, ಹಿಂದೂ ಮುಖಂಡರನ್ನ ಯಾರನ್ನೂ ಸಹ ಬಂಧನ ಮಾಡ್ಲಿಕ್ಕೆ ನೀವು ಕೈ ಹಾಕ್ತಾ ಇಲ್ಲ. ಅದಕ್ಕೆ ಯಾವ್ದಕ್ಕೂ ಹೆದರುಬೇಡಿ, ಕಾಂಗ್ರೆಸ್ ಮುಂದಿನ 5 ವರ್ಷಗಳ ಕಾಲ ಅಧಿಕಾರಕ್ಕೆ ಬರೋದು, ನೀವು ಅವ್ರನ್ನ ಬಂತಿ ಅಂತ ಹೇಳಿ ಖಡಕ್ ಆಗಿ ಆದೇಶವನ್ನ ನೀಡಿರುವಂತದ್ದು. ಸಭಾ ಅಲ್ಲ, ಇಷ್ಟೊಂದು ಪ್ರಚೋದನಾತ್ಮಕ ಹೇಳಿಕೆಗಳನ್ನ ಕೊಡ್ತಾ ಇರೋದು ಸಿಎಂ, ಅದು ಇನ್ನೊಂದು ಸಂಘದವರಿಗೆ, ಇನ್ನೊಂದು ಪಕ್ಷದವರಿಗೆ, ಅವರಿಗೂ ಕೂಡ ಪ್ರಚೋದನೆಯನ್ನ ಉಂಟು ಮಾಡುತ್ತೆ ಅಂತ ಅನ್ಸಲ್ವಾ ಮುರಳಿ? ಖಂಡಿತವಾಗಿಯೂ ಸಭಾ. ಏನಂದ್ರೆ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರು ಮಂಗಳೂರು ಅಂದ್ರೆ ದಕ್ಷಿಣ ಕರಾವಳಿಯ ಭಾಗದಲ್ಲಿ ಒಂದು ಪ್ರಬಲವಾದ ಹಿಂದೂ ನಾಯಕ ಆಗಿರುವಂತದ್ದು. ಅವರನ್ನ ಬಂಧನ ಮಾಡಿ ಅಂತ ಹೇಳಿ ಅಂದ್ರೆ ಅಧಿಕಾರಿಗಳಿಗೆ ಹೇಳ್ತಾರೆ. ಅಂದ್ರೆ ಅವರು ಕಾನೂನನ್ನ ಉಲ್ಲಂಘನೆ ಆಗಿರ್ಬೋದು, ಅಂದ್ರೆ ಒಂದು 144 ಇದ್ದ ಸಂದರ್ಭದಲ್ಲಿ ಅವರನ್ನ ಮೆರವಣಿಗೆ ಮಾಡಿರೋದಂತ ಇರ್ಬೋದು, ಅವ್ರನ್ನ ಹೊತ್ಕೊಂಡು ಹೋದ್ರು, ಜೊತೆಗೆ ಪ್ರತಿಭಟನೆಯ ಸಂದರ್ಭದಲ್ಲಿ ಸಭೆಯನ್ನ ಮಾಡಿದ್ರು, ಇದನ್ನೆಲ್ಲ ಸಹ ಮಾಡಿದ್ರು. ಅದು ಕಾನೂನು ಉಲ್ಲಂಘನೆ ಆಗಿದೆ. ಉಲ್ಲಂಘನೆ ಆದ ಸಂದರ್ಭದಲ್ಲಿ ಅವರನ್ನ ಬಂಧಿಸಿದ್ರೆ ಮುಂದೆ ಆದಂತ ಅನಾಹುತಗಳೇನಿರ್ತವೆ ಅದನ್ನು ಸಹ ಪೊಲೀಸರು ಮನಗಂಡಿರ್ತಾರೆ. ಯಾಕಂದ್ರೆ ಇಂಥ ಸಂದರ್ಭಗಳಲ್ಲಿ ಅಂದ್ರೆ ಈಗ ಒಂದು ಕೊಲೆ ಆಯ್ತು, ಒಂದಷ್ಟು ಕೊಲೆಗಳಾದ ಸಂದರ್ಭದಲ್ಲೇ ಇಷ್ಟು ದೊಡ್ಡ ಮಟ್ಟಿಗೆ ಕಮ್ಯುನಲ್ ನಡೀತಾ ಇರೋ ಸಂದರ್ಭದಲ್ಲಿ ಒಂದು ಸಂಘಟನೆಯ ಮುಖಂಡ ಅಂತ ಕರ್ಸ್ಕೊಂತ ಒಬ್ಬ ವ್ಯಕ್ತಿಯನ್ನ ಅರೆಸ್ಟ್ ಮಾಡಿದ್ರೆ ದೊಡ್ಡ ಮಟ್ಟದಲ್ಲಿ ಏನು ಗಲಾಟೆಗಳಾಗ್ತವೆ. ಅದನ್ನ ಕಂಟ್ರೋಲ್ ತರಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ ಅಂತೇಳಿ ಪೊಲೀಸರು ಸಹ ಸಾಕಷ್ಟು ಯೋಚನೆಯನ್ನ ಮಾಡ್ತಾ ಇರುವಂತದ್ದು. ಆ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಅವರು ಈ ರೀತಿ ಖಡಕ್ ಆಗಿ ಆದೇಶವನ್ನ ಕೊಡ್ತಾರೆ. ಅಂದ್ರೆ ಎಲ್ಲೂ ಒಂದ್ ಕಡೆ ಬೇರೆ ಯಾವ್ದೋ ಓಕೆ, ಸಂಪರ್ಕ ಕಡಿತಗೊಂಡಿದೆ. ನಮ್ಮ ರಿಪೋರ್ಟರ್ ಮುರಳಿ ಕೂಡ ಹೇಳ್ತಾ ಇದ್ರು, ಸಿದ್ದರಾಮಯ್ಯನವರು ಈ ರೀತಿ ಪ್ರಚೋದನಾತ್ಮಕ ಹೇಳಿಕೆಗಳನ್ನ ಕೊಡೋದು ಸರಿಯಲ್ಲ, ಬಿಕಾಸ್ ಎಲೆಕ್ಷನ್ ಬರ್ತಾ ಇದೆ. ಇಂಥ ಸಂದರ್ಭದಲ್ಲಿ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರಿಗೆ ಕರಾವಳಿ ಪ್ರದೇಶದಲ್ಲಿ ಒಂದು ದೊಡ್ಡದಾಗಿ ಕಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಹೀಗಾಗಿ ಅವರನ್ನ ಟಾರ್ಗೆಟ್ ಮಾಡಿ ಬಂಧಿಸುವ ಎಲ್ಲಾ ಸಿದ್ಧತೆಗಳನ್ನ ಸಿಎಂ ಪ್ರೀ ಪ್ಲಾನ್ಡ್ ಆಗಿರುವಂತಹದೊಂದು ಯೋಜನೆ ಇದು. ಕಲ್ಲಡ್ಕ ಪ್ರಭಾಕರ್ ಭಟ್ರನ್ನ ಬಂಧಿಸುವ ಯತ್ನ ಮಾಡ್ತಾ ಇದ್ದಾರೆ. ಹಾಗಂತ ಅಲ್ಲಿ ಪೊಲೀಸ್
ಪೊಲೀಸ್ ಅಧಿಕಾರಿಗಳಿಗೂ ಕೂಡ ಅಲ್ಲಿ ಸೂಚನೆ ಕೊಟ್ಟಿದ್ದಾರೆ ಅಂತ ಹೇಳಿ ಈಗ ತಾನೇ ನಮ್ಮ ಪ್ರತಿನಿಧಿ ಮುರಳಿ ಕೂಡ ಹೇಳಿದ್ರು. ಇದು ಕೋಮು ಗಲಭೆಗೆ ನೇರವಾಗಿ ಕಾರಣ RSS ನವರು ಅಂತ ಸಿದ್ದರಾಮಯ್ಯನವರು ಇಲ್ಲಿ ಹೇಳಿದ್ದಾರೆ. ಕಲ್ಲಡ್ಕ ಪ್ರಭಾಕರ್ ಭಟ್ ಒಬ್ಬ ಕಮ್ಯುನಲ್ ಅಂತ ಕೂಡ ಅಲ್ಲಿ ಅವರು ಗುಡುಗಿರುವಂತದ್ದು. 75 ವರ್ಷ ಆಗಿದೆ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರಿಗೆ, ಆದ್ರೂ ಕೂಡ ನಿಮ್ ಕೈಯಲ್ಲಿ ಯಾಕೆ ಮಟ್ಟ ಹಾಕ್ಲು ಆಗ್ತಾ ಇಲ್ಲ ಅಂತ ಹೇಳಿ ನೇರವಾಗಿ ಅಲ್ಲಿ ಪೊಲೀಸರಿಗೆ ಪ್ರಶ್ನಿಸಿದ್ದಾರೆ. 75 ವರ್ಷ ಆದ್ರೂ ಕಲ್ಲಡ್ಕ ಪ್ರಭಾಕರ್ ಭಟ್ ಎಷ್ಟೊಂದು ಸ್ಟ್ರಾಂಗ್ ಇದಾರ್ರಿ, ನಿಮ್ಗೆ ಯಾಕೆ ಆಗ್ತಾ ಇಲ್ಲ, ನಿಮ್ ಕೈಯಲ್ಲಿ ಅಧಿಕಾರ ಇದೆ, ಇಂಥ ಸಂದರ್ಭದಲ್ಲಿ ನೀವ್ ಯಾಕೆ ಅವರನ್ನ ಬಂಧಿಸ್ತಾ ಇಲ್ಲ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಒಂದು ಕಡೆ ಹೇಳಿರುವಂತದ್ದು. ಆದ್ರೆ ಮೊದಲೇ ಕರಾವಳಿ ಹೊತ್ತಿ ಉರಿತಾ ಇದೆ. ಇಂಥ ಸಂದರ್ಭದಲ್ಲಿ ಸಿಎಂ ಅವರ ಇವತ್ತಿನ ಈ ಏನು ಸುದ್ದಿಗೋಷ್ಠಿ ಮಾಡಿದ್ದಾರೆ, ಅವರು ಏನು ಉರಿಯುವ ಬೆಂಕಿಗೆ ತುಪ್ಪ ಸುರಿದಂತಿದೆ. ಸೊ ಮತ್ತೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ನಮ್ಮ ಪ್ರತಿನಿಧಿ ಮುರಳಿ. ಪ್ಲೀಸ್ ಕಂಟಿನ್ಯೂ. ಸಭಾ ಏನಂದ್ರೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಸಿಎಂ ಸಿದ್ದರಾಮಯ್ಯ ಅವರು IPS ಅಧಿಕಾರಿಗಳ ಜೊತೆ ಏನು ಚರ್ಚೆನ ನಡೆಸ್ತಾರೆ. ಏನು 1.5 ತಾಸುಗಳ ಕಾಲ ಚರ್ಚೆ ನಡೆಯುವಂಥದ್ದು. ಅದರಲ್ಲಿ 1 ತಾಸುಗಳ ಕಾಲ ಸಿಎಂ ಅವರೇ ಒಂದು ಡೈರೆಕ್ಷನ್ ಅನ್ನ ಕೊಡ್ತಾ ಹೋಗ್ತಾರೆ, ಅಂದ್ರೆ ಅಧಿಕಾರಿಗಳಿಗೆ ಡೈರೆಕ್ಷನ್ ಕೊಡುವಂಥದ್ದು. ಅದರಲ್ಲಿ ಪ್ರಮುಖವಾಗಿ 45 ನಿಮಿಷಗಳ ಕಾಲ ಇಡೀ ಮಂಗಳೂರಿನಲ್ಲಿ ಅಂದ್ರೆ ಕರಾವಳಿ ಭಾಗದಲ್ಲಿ ಯಾವ ರೀತಿಯಲ್ಲಿ ಏನು ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣವಾಗಿದೆ, ಯಾಕಂದ್ರೆ ಅಲ್ಲಿ ಸಾಕಷ್ಟು ಗಲಾಟೆಗಳಾಗ್ತಾ ಇದಾವೆ ಅಂತ ಹೇಳೋ ಸಂದರ್ಭದಲ್ಲಿ ಅಂದ್ರೆ ಕೋಮು ಗಲಭೆಯನ್ನ ಮಾಡ್ಲಿಕ್ಕೆ ಸ್ಕೆಚ್ ಆಗ್ತಾ ಇದಾರೆ ಅನ್ನೋದು ಗೊತ್ತಿದೆ ಅಂತ ಹೇಳ್ತೀರಿ, ಮಾಧ್ಯಮಗಳ ಮುಂದೆ ಹೋಗಿ ಹೇಳ್ತೀರಿ. ಅದಾದ ನಂತರ ಯಾರ್ಯಾರು ನಾಟಕವನ್ನ ಆಡ್ತಾ ಇದಾರೆ ಅವ್ರನ್ನ ಯಾರನ್ನೂ ಸಹ ಬಿಡಲ್ಲ, ಅವ್ರನ್ನೆಲ್ಲ ಸಹ ಬಂಧಿಸ್ತೀವಿ ಅಂತ ಹೇಳಿ ಮಾಧ್ಯಮದ ಮುಂದೆ ಹೇಳ್ತೀರಿ. ಅಷ್ಟೆಲ್ಲಾ ಗೊತ್ತಿದ್ರು ಸಹ ಏನ್ ಮಾಡ್ತಾ ಕೂತಿದ್ದೀರಿ, ಯಾರನ್ನ ಅರೆಸ್ಟ್ ಮಾಡ್ಲಿಕ್ಕೆ ನಿಮಗೆ ಧೈರ್ಯ ಸಾಕಾಗ್ತಾ ಇಲ್ವಾ ಅಂತ ಹೇಳಿ IPS ಅಧಿಕಾರಿಗಳಿಗೆ ಪ್ರಶ್ನೆಯನ್ನ ಮಾಡಿರುವಂತದ್ದು. ಅದರ ಬೆನ್ನಲ್ಲೇ ಏನು ನಾನು ಈಗಾಗಲೇ ಹೇಳಿದಂತೆ ಕಲ್ಲಡ್ಕ ಪ್ರಭಾಕರ್ ಭಟ್ ಮತ್ತು ಪ್ರಮೋದ್ ಮುತಾಲಿಕ್ ಇವರಿಬ್ಬರನ್ನು ಸಹ ಬಂಧಿಸೋದಕ್ಕೆ ಒಂದು ಆದೇಶನ ನೀಡಿದ್ರು. ಅಂದ್ರೆ ಅವರು ಏನು ಪ್ರೆಸ್ ಮೀಟ್ ಅನ್ನ ಮಾಡ್ಲಿಕ್ಕಿಂತ ಮುಂಚೆ ನಗರ ಪೊಲೀಸ್ ಆಯುಕ್ತ ಅಂದ್ರೆ ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಪ್ರವೀಣ್ ಸುದ್ ಅವ್ರನ್ನ ಸಹ ಕರೆದು ಹೇಳ್ತಾರೆ, ಯಾರ್ಯಾರು ಪ್ರಮೋದ್ ಮುತಾಲಿಕ್ ಅವನ್ನ ಅರೆಸ್ಟ್ ಮಾಡ್ರಿ ಅಂತ ಹೇಳಿ ಹೇಳುವಂತ ಆಡಿಯೋ ಏನಿದೆ ಅದು ಎಕ್ಸ್ಕ್ಲೂಸಿವ್ ಆಗಿ ಪಬ್ಲಿಕ್ ಟಿವಿ ಸಿಕ್ಕಿರುವಂತದ್ದು. ಅದರಲ್ಲೇ ಸಹ ಗೊತ್ತಾಗುವಂತದ್ದು ಅಂದ್ರೆ ಹೈಗ್ರೌಂಡ್ಸ್ ನಲ್ಲಿ ಒಂದು ಪ್ರಕರಣ ದಾಖಲಾಗಿದೆ ಅನ್ನೋ ಅವರು ಪ್ರಚೋದನಾತ್ಮಕವಾಗಿ ಒಂದು ಭಾಷಣವನ್ನ ಮಾಡಿದ್ರು. ಅಂದ್ರೆ ಶ್ರೀಕೃಷ್ಣ ಮಠದಲ್ಲಿ ಒಂದು ಇಫ್ತಾರ್ ಕೂಟವನ್ನ ಮಾಡಿದ್ರು. ಇಫ್ತಾರ್ ಕೂಟ ಸಂದರ್ಭದಲ್ಲಿ ಏನಂದ್ರೆ ಮಠ ಯಾವುದೇ ಕಾರಣಕ್ಕೂ ಹಾಳಾಗಬಾರ್ದು, ಆ ರೀತಿ ಏನಾದ್ರು ಹಾಳಾದ್ರೆ ಅದಕ್ಕೆ ರಕ್ತ ಹರಿಸಲಿಕ್ಕೂ ಸಹ ನಾವು ತಯಾರಿದೀವಿ, ಅದನ್ನ ಶುದ್ಧಿ ಮಾಡ್ಲಿಕ್ಕೆ ರಕ್ತ ಬೇಕಾದ್ರೂ ಹರಿಸ್ತೀವಿ ಅಂತ ಹೇಳಿ ಪ್ರಮೋದ್ ಮುತಾಲಿಕ್ ಹೇಳಿದಂಥದ್ದು. ಇದನ್ನ ಆಧರಿಸಿ ಏನು ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಯಲ್ಲಿ ಪ್ರಚೋದನಾತ್ಮಕ ಭಾಷಣವನ್ನ ಮಾಡಿದ್ರು, ಪ್ರಚೋದನಾತ್ಮಕ ಹೇಳಿಕೆಯನ್ನ ನೀಡಿದ್ರು ಅಂತ ಹೇಳಿ ಒಂದು ಪ್ರಕರಣ ದಾಖಲಾಗುತ್ತೆ. ಪ್ರಕರಣ ದಾಖಲಾಗಿ ಆಗ್ಲೇ 10 ದಿನಗಳಾಗಿದ್ದಾವೆ. 10 ದಿನಗಳಾದ್ರೂ ಸಹ ಪ್ರಮೋದ್ ಮುತಾಲಿಕ್ ಅವ್ರನ್ನ ಕರ್ಸೋದಾಗ್ಲಿ ವಿಚಾರಣೆ ಮಾಡೋದಾಗ್ಲಿ ಏನಾಗಿದೆ ಅನ್ನೋದನ್ನು ಸಹ ನೀವು ಅಪ್ಡೇಟ್ ಅನ್ನ ಮಾಡಿಲ್ಲ. ಅವ್ನ ಅರೆಸ್ಟ್ ಮಾಡ್ರಿ ಅಂತ ಹೇಳಿ ಏನು ಪ್ರವೀಣ್ ಸುದ್ ಅವ್ರಿಗೆ ಹೇಳಿರುವಂತದ್ದು. ಇದನ್ನೆಲ್ಲ ಓಕೆ ಮುರಳಿ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ.